ರಿಂದ 2 ಚಮಚದಷ್ಟು ಜೀರಿಗೆನ ತಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸನ್ನ ತಗೊಂಡಿದ್ದೀನಿ. ಇಲ್ಲಿ ನಾನು ಕರಿ ಕಾಳು ಮೆಣಸನ್ನ ತಗೊಂಡಿದ್ದೀನಿ. ನೀವು ಇನ್ ಕೇಸ್ ಬಿಳಿ ಕಾಳು ಮೆಣಸಿದ್ರೆ ಇನ್ನೂ ಸ್ವಲ್ಪ ಕಡಿಮೆ ತಗೊಳ್ಳಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ, ಸಾಕು. ತುಂಬ ಹೆಚ್ಚು ಕಮ್ಮಿ ಇದೆ, ನಿಮಗೆ ಘಾಟದ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಒಂದೇ ಒಂದು ಏಲಕ್ಕಿ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಘಮ ಬರಬೇಕು ಅಷ್ಟೇ, ಯಾವುದೇ ಕಾರಣಕ್ಕೂ ಹೆಚ್ಚಾಗಿ ಫ್ರೈ ಆಗಬಾರ್ದು. ಮತ್ತು ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಸೋಂಪು ಕಾಳನ್ನ ತೊಗೊಂಡಿದ್ದೀನಿ. ಮೆಣಸು ನೋಡಿ ಹಾಕೊಳ್ಳಿ, ಖಾರ ಜಾಸ್ತಿ ಬೇಡ ಅನ್ಸಿದ್ರೆ ಬೇಡ, ಜಸ್ಟ್ ಫ್ಲೇವರ್ಗೋಸ್ಕರ ಮೆಣಸು ಹಾಕೊಂಡ್ರು ಓಕೆ. ಈ ರೀತಿ ಇದನ್ನು ಫ್ರೈ ಮಾಡ್ಕೊಳ್ಳಿ, ಜಸ್ಟ್ ಘಮ ಬರೋ ತನಕ ಮಾತ್ರ. ಈ ರೀತಿಯಾದಂಥ ಒಂದು ಪ್ರೀಮಿಕ್ಸ್ ಪೌಡರ್ ನಿಮ್ಮ ಮನೇಲಿ ರೆಡಿ ಇದ್ಬಿಟ್ರೆ ಅದು ಎಷ್ಟೇ ಜನ ಬಂದರೂ ಮಸ್ತಾಗಿ ನಾವು ಪಾನಕವನ್ನು ಮಾಡ್ಕೊಡ್ಬೋದು, ಒಂದು ಒಳ್ಳೆ ಜ್ಯೂಸನ್ನ ಮಾಡ್ಕೊಡ್ಬೋದು. ಈಗ ಈ ಲೆಮನೇಡ್ ಜ್ಯೂಸ್ ಅಂತೆಲ್ಲ ತೋರಿಸ್ತಾರಲ್ವ, ಅಂದರೆ ನಿಂಬೆಹಣ್ಣಿನ ರಸದಲ್ಲಿ ಸಕ್ಕರೆನ ಹಾಕಿಟ್ಟು 4 ದಿವಸ ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಅದನ್ನು ಪೌಡ್ರ್ ಮಾಡಿ, ಅಷ್ಟೆಲ್ಲ ರಗಳೆನೇ ಬೇಡ. ಇದು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಸ್ವಲ್ಪ ಘಾಟದ ಅಂಶ ಇಷ್ಟ ಇಲ್ದಿರೋರು ಮೆಣಸನ್ನ ಕಡಿಮೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಅರ್ಧ ಟೇಬಲ್ ಸ್ಪೂನ್ ಮೆಣಸು ಸಾಕು. ಸೊ ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಆಗಿದೆ, ಲೈಟಾಗಿ ಕಲರ್ ಚೇಂಜ್ ಆಗಿದೆ, ಒಳ್ಳೆ ಘಮ ಬರ್ತಾ ಇದೆ ಮಾತ್ರ ಮನೆ ತುಂಬ. ಯಾವುದೇ ರೀತಿ ರೋಸ್ಟ್ ಆಗಬಾರ್ದಿದ್ದು, ಜಸ್ಟ್ ಡ್ರೈ ರೋಸ್ಟ್ ಆದರೆ ಸಾಕು ಇದು. ಸೊ ಇದಕ್ಕೆ ನಾನು ಕಲ್ಲು ಸಕ್ಕರೆ, ಕೆಂಪು ಕಲ್ಲು ಸಕ್ಕರೆ ಆದರೆ ತುಂಬ ಒಳ್ಳೆಯದು. ನಿಮ್ಮ ಮನೇಲಿ ಕೆಂಪು ಕಲ್ಲು ಸಕ್ಕರೆ ಇಲ್ಲ ಅಂದರೆ ಈ ರೀತಿ ಬಿಳಿ ಕಲ್ಲು ಸಕ್ಕರೆ ಕೂಡ ತೊಗೋಬಹುದು. ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದು ತುಂಬಾ ಒಳ್ಳೆಯದು. ಅಂದರೆ ನೀವೀಗ ಪೌಡರ್ ಮಾಡಬೇಕಾದ್ರೇ ಆ ರೀತಿ ಮಾಡಿಟ್ಕೊಂಬಿಟ್ರೆ ಒಳ್ಳೆಯದು. ಸೊ ಇಲ್ಲಿ ನಾನು ಕಲ್ಲು ಸಕ್ಕರೆನ ಜಜ್ಜಿಕೊಂಡು ಸ್ವಲ್ಪ ಪೌಡರ್ ಅಂದರೆ ಅರ್ಧಂಬರ್ಧ ಪೌಡರ್ನ ಮಾಡಿಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಆಲ್ರೆಡಿ ಫ್ರೈ ಮಾಡಿ ಆರಿರುವಂತಹ ಆ ಮಿಕ್ಸ್ಚರ್ಗೆ ಏನೇನು ಬೇಕೋ ಮಸಾಲೆ ಅದನ್ನು ಇದಕ್ಕೆ ಹಾಕಿದ್ದೀನಿ. ಇದಕ್ಕೆ ಒಣಶುಂಠಿ ಕೂಡ ಹಾಕ್ತೀವಿ, ಈಗಲೇ ಬೇಕಾದರೂ ಹಾಕ್ಕೋಬೋದು ಅಥವಾ ನೀವು ಆಮೇಲೆ ಬೇಕಾದರೂ ಹಾಕ್ಕೋಬೋದು. ನಾನು ಫಸ್ಟು ಇದನ್ನು ಒಂದು ರೌಂಡ್ ಮಿಕ್ಸಿ ಮಾಡಿಕೊಂಡು ಆಮೇಲೆ ಒಣಶುಂಠಿನ ಹಾಕ್ಕೊಂಡಿದ್ದೀನಿ. ತೋರಿಸ್ತೀನಿ ನಿಮಗೆ ಕಲ್ಲು ಸಕ್ಕರೆ ಇನ್ನೂ ಜಾಸ್ತಿ ಬೇಕು ಅನಿಸಿದ್ರೆ, ಸ್ವೀಟಸ್ ಜಾಸ್ತಿ ಇರಬೇಕು ಅನಿಸಿದ್ರೆ ಬೆಟರ್ ನೀವು ಈಗಲೇ ಕಲ್ಲು ಸಕ್ಕರೆನ ಜಾಸ್ತಿ ಹಾಕ್ಕೊಳ್ಳೋದು. ಇಲ್ಲ ನಾವು ಆಮೇಲೆ ಮತ್ತೆ ಸಕ್ಕರೆ ಪೌಡರ್ನ ಏನಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡ್ತೀವಿ ಅಂದರೆ ಖಂಡಿತ ನೀವು ಅವಾಗಲೂ ಕೂಡ ಹಾಕ್ಕೋಬೋದು. ಫಸ್ಟು ನಾನು ಈ ರೀತಿ ಒಂದು ಒಳ್ಳೆ ಮಿಕ್ಸ್ನ ಮಾಡಿಕೊಂಡು ಈ ರೀತಿ ಪೌಡರ್ ಮಾಡ್ಕೊಂಬಂದಿದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಸಣ್ಣಕ್ಕೆ ಪೌಡರ್ ಆಗಿದೆ ಅಂತ. ಇದಕ್ಕೆ ಒಂದು ಅರ್ಧ ಇಂಚಷ್ಟು ಒಣಶುಂಠಿನ ಹಾಕ್ತಾ ಇದ್ದೀನಿ. ಸೊ ನೀವು ಮುಂಚೆ ನಾನು ಆಗಲೇ ಹೇಳ್ದಂಗೆ ಆವಾಗಲೂ ಹಾಕ್ಕೋಬೋದು, ಇದನ್ನೇನು ಡ್ರೈ ರೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನು ಸ್ವಲ್ಪ ಜಜ್ಕೊಂಡು ಇದಕ್ಕೆ ಹಾಕಿ ಮತ್ತೊಂದು ರೌಂಡು ಮಿಕ್ಸಿ ಮಾಡ್ಕೊಂಬಂದರೆ ನಮ್ಮ ಪ್ರೀಮಿಕ್ಸ್ ಪೌಡರ್ ರೆಡಿ. ಸೊ ನೀವು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ ಕೂಡ ಹಾಕ್ಕೋಬೋದು, ಬಟ್ ನಾನು ಹಾಕಿಲ್ಲ ಇದಕ್ಕೆ. ಇದು ನಿಮ್ಮ ಆಪ್ಷನಲ್, ಜ್ಯೂಸ್ ಮಾಡಬೇಕಾದ್ರೂ ಹಾಕ್ಕೋಬೋದು ಅಲ್ವಾ, ಈ ರೀತಿಯಲ್ಲಾದರೂ ಹಾಕ್ಕೋಬೋದು, ಈ ಟೈಮಲ್ಲಾದರೂ ಹಾಕ್ಕೋಬೋದು, ಅದು ಆಪ್ಷನಲ್ ಮಾತ್ರ. ಸೊ ಒಂದು ಗ್ಲಾಸ್ ಜಾರ್ನ ತೊಗೊಂಡು ಅದಕ್ಕೆ ಈ ಪ್ರೀಮಿಕ್ಸ್ ಪೌಡರ್ನ ಹಾಕಿ ಇಟ್ಕೊಳ್ಳೋದು ಒಳ್ಳೆಯದು. ಸೊ ಗ್ಲಾಸ್ ಜಾರ್